ಸರ್, ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ 2 ವರ್ಷಗಳು ಕಳೀತಾ ಬಂದಿದ್ದಾವೆ. ಆದರೆ ಏನು ಆ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ನೀಡಿದ ರೈತರಿಗೆ ಸರ್ಕಾರ ಹೇಳಿದಂತೆ ನಿವೇಶನವನ್ನು ನೀಡಿಲ್ಲ. ನಿವೇಶನ ನೀಡೋದಕ್ಕೆ ವಿಳಂಬವನ್ನು ಮಾಡ್ತಿದ್ದಾರೆ ಅಂತೇಳಿ ಈಗ ರೈತರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದ ಸೋಗಾನೆ ಬಳಿ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ 2 ವರ್ಷಗಳು ಕಳೀತಾ ಬಂದಿದೆ. ಆದರೆ ಸರ್ಕಾರ ಆಗ ಹೇಳಿದಂತೆ ರೈತರಿಗೆ ನಿವೇಶನವನ್ನು ಕೊಡಬೇಕಿತ್ತು. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ನಿವೇಶನವನ್ನು ಕೊಡಬೇಕಿತ್ತು. ಆ ನಿವೇಶನಕ್ಕೆ ಈಗಾಗಲೇ ಸಾಕಷ್ಟು ಅಡ್ಡಿಗಳು ಬಂದಿತ್ತು, ಕೋರ್ಟ್ನಿಂದ ಆದೇಶಗಳು ಆದರೂ ಸಹ ಇಲ್ಲಿಯವರೆಗೆ ನಮಗೆ ನಿವೇಶನಗಳನ್ನು ಕೊಟ್ಟಿಲ್ಲ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇದೇ ತಿಂಗಳು 9ನೇ ತಾರೀಕು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಏನಕ್ಕೆ ಪ್ರತಿಭಟನೆ, ಏನು ಸ್ವರೂಪ ಇರುತ್ತೆ ಎಲ್ಲವನ್ನ ನಾನು ರೈತರ ಬಳಿ ಮಾತಾಡಿಸ್ತೇನೆ. ಸರ್, ಏನು ನಿಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿ. ನಾವು ಸುಮಾರು 2006-7ರಲ್ಲಿ 800 ಎಕರೆ ಜಮೀನು ಕಳ್ಕೊಂಡಿದ್ವಿ. ಸುಮಾರು ರೈತರು ಒಂದು 400 ರೈತರುಗಳನ್ನು ಜಮೀನು ಕಳ್ಕೊಂಡಂಥ ಸಮಯದಲ್ಲಿ ಇಂದಿನ ಸರ್ಕಾರ ಏನು ಜಮೀನು ಕಳ್ಕೊಂಡಂಥ ಎಲ್ಲ ರೈತರಿಗೂ ಸಹ ನಿವೇಶನ 60 ನಿವೇಶನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿತ್ತು. ಆ ಭರವಸೆ ಆದ ನಂತರ ಒಂದು 34 ಎಕರೆ 9 ಗುಂಟೆ ಜಮೀನನ್ನು ಅದೇ ಸರ್ವೆ ನಂಬರ್ ಸೋಗಾನೆಯಲ್ಲೇ ಒಂದು ಲೇಔಟಿಗೆ ಅಂತೇಳಿ ಒಂದು ಜಾಗವನ್ನು ಖರೀದಿ ಮಾಡಿತು. ಖರೀದಿ ಮಾಡಿದಂಥ ಜಾಗದಲ್ಲಿ ಇನ್ನೇನು ನಮಗೆ ಹಂಚೋರ ಟೈಮಲ್ಲಿ ನಮ್ಮ ಇಂದಿನ ಡಿ ಸಿ ಅವರು ಅದನ್ನು ಇಲ್ಲ, ನಾವು ರೈತರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ ಅಂಥೇಳಿ ಬೇರೆ ಮಾಟ ಮಾಡಿದರು. ಅದರ ವಿರುದ್ಧವಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಮೇಲ್ಮನವಿ ಸಲ್ಲಿಸಿದ್ವಿ. ಮೇಲ್ಮನವಿಯಲ್ಲಿ ನಮ್ಮ ನ್ಯಾಯಾಲಯವು ಸಹ ನಮ್ಮ ರೈತರ ಪರವಾಗಿ ಇಲ್ಲ, ಇದು ರೈತರ ಜಾಗ ಸಂಬಂಧಪಟ್ಟಂಗೆ ನಿಮಗೆ ಅದಕ್ಕೆ ಥರ ರೈಟ್ಸ್ ಇಲ್ಲ ಅಂತೇಳಿ ನಮ್ಗೆ ಆದೇಶ ಮಾಡಿತ್ತು. ಅದಾದ 2-3 ಆದೇಶ ತೊಗೊಂಡ್ಬಂದು ನಾವು ಕೊಟ್ಟರು ಸಹ ಯಾವುದೇ ಜಿಲ್ಲಾಧಿಕಾರಿ ಕೊಡದೇ ಇರೋದ್ರಿಂದ ನಾವು ಪರ್ಮನೆಂಟಾಗಿ ಅವರಿಗೆ ಸ್ಟೇನ್ ಹಾಕಿದ್ವಿ, ಅದು ಮಾಡಬಾರ್ದು ಅಂತೇಳಿ. ಅದಾದ ನಂತರ ಉದ್ಘಾಟನೆ ಮಾಡೋಕ್ಕೆ ಅಂತ ಏನು ಸರ್ಕಾರ ಮುಂದೆ ಬಂದಾಗ ನಾವು ಧರಣಿ ಕೂತ್ಕೊಂಡ್ವಿ. ಅವಾಗ ಸರ್ಕಾರ ಅವ್ರವ್ರು ಒಡಂಬಡಿಕೆ ಮಾಡ್ಕೊಂಡು 34 ಕೋಟಿ ನಾವು ಅವರಿಗೆ ಕೊಡ್ತೀವಿ, ನೀವು ಸೈಟ್ ಹಂಚಿ ಅಂತೇಳಿ ಡಿ ಸಿ ಅವರಿಗೆ ಹೌಸಿಂಗ್ ಬೋರ್ಡ್ ಹಸ್ತಾಂತರ ಮಾಡಿದರು. ಹಸ್ತಾಂತರ ಮಾಡಿದಂಥ ಕಾಪಿನ ತೊಗೊಂಬಂದು ಹೈಕೋರ್ಟಿಗೆ ಅವರು ಸಹ ಸಬ್ಮಿಟ್ ಮಾಡಿದರು. ನಾವು ಸಬ್ಮಿಟ್ ಮಾಡಿ ಕೋರ್ಟ್ ಆದೇಶನ ಮಾಡ್ತೀವಿ. ಈಗ ಎಲ್ಲ ಹಸ್ತಾಂತರ ಆಗಿರೋದ್ರಿಂದ ಯಾವುದೇ ಥರದ ಸಮಸ್ಯೆ ಇಲ್ಲ, ರೈಟ್ ಹಂಚಬೇಕು 3 ತಿಂಗಳಿಗೆ ಅಂತೇಳಿ ಆದೇಶ ಮಾಡ್ತು. ಅದಾದರೂ ಸಹ ಉದಾಸೀನ ಮನೋಭಾವ ಈ ಡಿ ಸಿ ಅವ್ರು ಮಾಡಲಿಲ್ಲ. ಅದಾದಮೇಲೆ ಯಾರೋ ಪಬ್ಲಿಷ್ನವ್ರು ಯಾರೋ ಒಂದು ಸ್ಟೇ ತೊಗೊಂಡ್ರು ನಮ್ಮ ರೈತರ ಮೇಲೆ ಅಂತೇಳಿ ಡಿ ಸಿ ಅವರು ಇಲ್ಲ, ಇದನ್ನು ಯಾರೋ ನಿಮ್ಮ ಮೇಲೆ ಒಂದು ತಡೆಯಾಜ್ಞೆ ತಂದಿದ್ದಾರೆ, ಇದನ್ನು ನೀವು ವೆಕೇಟ್ ಮಾಡಿಸ್ಕೊಂಬಂದ್ರೆ 48 ಗಂಟೆ ನಿಮಗೆ ಸೈಟ್ ನಿವೇಶನ ಹಂಚೋಕ್ಕೆ ನಾನು ಕ್ರಮ ತೊಗೋತೀವಿ ಅಂತ ಹೇಳಿದರು. ಆ ಸೈಟ್ ನಿವೇಶನ ಹಂಚೋಕ್ಕೆ ಕೊಡ್ದಾದ್ರಿಂದ ನಾವು ರೈತರು ಮತ್ತೆ ಹೋಗಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತೆರವುಗೊಳಿಸ್ಕೊಂಡು ತೊಗೊಂಬಂದು ಕೊಟ್ವಿ. ಈಗ ಕೊಟ್ಟು ಒಂದು 6-7 ತಿಂಗಳಾಗಿದೆ. ಕೋರ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಕೋರ್ಟ್ ಆದೇಶದ ಪ್ರಕಾರ ನೀವು 3 ತಿಂಗಳು ಸೈಟ್ ಹಂಚಬೇಕು ಅಂತೇಳಿ ಇಲ್ಲಿವರೆಗೂ ನಮ್ಮ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ತೊಗೊಂಡಿಲ್ಲ. ಅದನ್ನು ಜಿಲ್ಲಾ ಮಂತ್ರಿ ಗಮನಕ್ಕೆ ತಂದಿದ್ವಿ, ಮತ್ತು ನಮ್ಮ MP ಅವ್ರ ಗಮನಕ್ಕೆ ತಂದಿದ್ವಿ, MLA ಗಮನಕ್ಕೆ ತಂದಿದ್ವಿ, ಡಿ ಸಿ ಅವ್ರ ಗಮನಕ್ಕೆ ತಂದಿದ್ವಿ. ಅದ್ರ ಮಧ್ಯದಲ್ಲಿ ಒಂದು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ನಮ್ಮ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರನ್ನು ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲೂ ಸಹ ಅವ್ರದ್ದು 34 ಕೋಟಿ ಅದು ಇದು ಹೇಳ್ತಾರೆ. ನಾವು ಹೇಳ್ತೀವಿ ಇಲ್ಲ, 34 ಕೋಟಿ ನಿಮ್ಗೆ ಸಂಬಂಧ ಇಲ್ಲ, ಕೋರ್ಟ್ ಆದೇಶಕ್ಕೆ ನಾವು ನಿವೇಶನ ಹಂಚಿ ಅಂತ ನಾವು ಕೇಳ್ತೀವಿ. ಪ್ರಮುಖ ಬೇಡಿಕೆಗಳೇನು ನಮ್ಮದು ಸರ್, ನಮಗೇನು ಹೈಕೋರ್ಟ್ ಆದೇಶ ಪ್ರಕಾರ ಏನು ಅವತ್ತು ಮಾತಿನ ಪ್ರಕಾರ ನಮಗೆ ಏನು ನಮ್ಮ 400 ಜನ ಕುಟುಂಬಗಳಿದ್ದೀವಿ, ಅವರಿಗೆಲ್ಲ ನಿವೇಶನ ಹಂಚಬೇಕು. ಇಲ್ಲ ಅದರಲ್ಲಿ ನಾವು ಈಗ 9/10ಕ್ಕೆ 9ನೇ ತಾರೀಕು 10ನೇ ತಿಂಗಳಲ್ಲಿ ನಾವು ಈಗ ಗುರುವಾರ ದಿನ 10 ಗಂಟೆಗೆ ನಾವು ಉಗ್ರ ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ವಿ. ಸರ್, ಪ್ರತಿಭಟನೆ ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಹೇಳಿ? ಸುಮಾರು 1000 ಜನ ಭಾಗವಹಿಸ್ತಾರೆ. ಅಲ್ಲಿ ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆದರೆ ನಿರಂತರ ನಮ್ಮದು ಹೋರಾಟ ಇದ್ದೇ ಇರುತ್ತೆ. ರೈತರದ್ದು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಆದರೆ ನಮ್ಮದು ಸರ್ಕಾರದ ವಿರುದ್ಧ ಅಲ್ಲ, ನಮಗೆ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿದ್ದಾರೆ, ಆಮೇಲೆ ಹೌಸಿಂಗ್ ಬೋರ್ಡ್ ಮಂತ್ರಿನೂ ಸ್ಪಂದಿಸಿದ್ದಾರೆ. ಆದರೆ ಇವರು ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಬರೀ ಪತ್ರ ಬರ್ಕೊಂಡು ಅವರು AC ಬರೆಯೋದು, AC ತಹಸೀಲ್ದಾರ್ಗೆ ಬರೆಯೋದು, ಕಾಲಹರಣ ಮಾಡ್ತಿದ್ದಾರೆ ವಿನಃ ಇದರಿಂದ ಹಿಂದಿನ ಸರ್ಕಾರ ಮಾಡಿದ್ದ ತಪ್ಪಿಗೆ ಹೈಕೋರ್ಟ್ ಈಗ ತೀರ್ಮಾನ ಆಗಿತ್ತು. ತೀರ್ಮಾನ ಆದಾಗ ನಾವು ಹೋರಾಟದ ಮುಖಾಂತರ ಕೃಷ್ಣಪ್ಪ ಅವ್ರ ನೇತೃತ್ವದಲ್ಲಿ ಹಲವಾರು ಬಾರಿ ಮಂತ್ರಿಗಳಿಗೆಲ್ಲ ಪತ್ರ ಕೊಟ್ಟಿದ್ದೆ. ಅವರು ರೈತ ಹೋರಾಟಗಾರನ ಮಗನಾಗಿರೋದ್ರಿಂದ, ಬಂಗಾರಪ್ಪರ ಮಗನಾಗಿರೋದ್ರಿಂದ ನಮಗೆ ಸ್ಪಂದಿಸಿದ್ರೆ ಅಧಿಕಾರಿಗಳು ಅವ್ರಿಗೆ ಕ್ಲಾರಿಫೈ ಆಗಿ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಮತ್ತು ಹೌಸಿಂಗ್ ಬೋರ್ಡಿದ್ದು ನ್ಯಾಯಾಲಯದಲ್ಲಿ ಒಪ್ಕೊಂಡಿಲ್ಲ. ಅವರು ಹ್ಯಾಂಡ್ ಓವರ್ ಹಸ್ತಾಂತರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವರು ಹೇಳಿದ್ಮೇಲೆ ಈಗ ಅವರು ಸಬ್ಬು ಬೇಳ್ಕೊಂಡು ಅಧಿಕಾರಿಗಳಿಗೆ ವಿಳಂಬ ಮಾಡೋಕ್ಕೆ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ದುಡ್ಡು ಅದು ಇದಕ್ಕೆ ನಾವು ಹೊಣೆಗಾರಲ್ಲ. ನಮಗೇನಿದ್ರು ಅವರು ಹೈಕೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ, ನ್ಯಾಯಾಧೀಶರ ಎದುರಿಗೆ ಹೌಸಿಂಗ್ ಬೋರ್ಡ್ ಅವರು ಬಂದು ಇಡೀ ಡಿಪಾರ್ಟ್ಮೆಂಟೇ ಹೇಳ್ಕೊಂಡಿದ್ದಾರೆ, ನಾವು ಹಸ್ತಾಂತರ ಮಾಡಿದ್ದೀವಿ ಸರ್, ನಾವು ರೈತರಿಗೂ ನಮಗೂ ಸಂಬಂಧ ಇಲ್ಲ ಅಂತ. ಆದ್ದರಿಂದ ನಮಗೆ ಸೈಟ್ ಕೊಡಬೇಕು. ಹೋರಾಟ ನಿರಂತರ ಮಾಡ್ತೀವಿ, ಶಾಂತಿಯುತವಾಗಿ ಮಾಡ್ತೀವಿ. ಯಾರಿಗೂ ನಾವು ಧಿಕ್ಕಾರಕ್ಕೆ ಹೋಗಲ್ಲ, ಏನಿಲ್ಲ. ನಮಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು. ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಧೀಶ ಇದ್ದಂಗೆ ಅವ್ರು ಬಂದು ನಮಗೆ ಸೈಟ್ ಹಂಚಬೇಕು. ಅವ್ರು ಏನು ಮಾಡ್ತಾರೆ ಸರ್, ಗಡುವು ಕೊಡ್ತೀರಾ ಅಂತ ಏನಾದ್ರು ಸರ್ಕಾರಕ್ಕೆ? ಇಷ್ಟು ದಿನದ ಒಳಗೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಏನಾದ್ರು ಗಡುವು ಕೊಡ್ತೀರಾ? ನಾವು ನಿರಂತರವಾಗಿ ಹೋರಾಟ ಮಾಡ್ತಿರ್ತೀವಿ. ನಾವು ಸುಮಾರು 18 ವರ್ಷ ಆಯಿತು ನಮ್ಮ ಭೂಮಿ ಕಳ್ಕೊಂಡು. ನಮಗೆ ಈ ಭೂಮಿನೂ ಇಲ್ಲ,
ಇದು ಸೈಟ್ ಹಂಚಿನ ಸೈಟು ಇಲ್ಲ. ಹಿಂದಿನ ಸರ್ಕಾರ ಯಡಿಯೂರಪ್ಪನವರು ನೇರವಾಗಿ ಬಂದು ನಾಳೆ ಬೆಳಗ್ಗೆ ನಿಮ್ಗೆ ಹಂಚ್ಬಿಡ್ತೀವಿ ಅಂದರು. ಉದ್ಘಾಟನೆ ಮಾಡ್ಬೇಕಾದ್ರೆ ರಾಘವೇಂದ್ರ ಅವರು ಹೇಳಿದ್ರು. ಯಾವುದೇ ಕಾರಣಕ್ಕೂ ಇದುವರೆಗೂ ಸೈಟ್ ಕೊಟ್ಟಿಲ್ಲ. ನ್ಯಾಯಾಲಯ ತೀರ್ಪು ಬಂದರೂ ಸಹ ಅಧಿಕಾರಿಗಳು ಈಗ ನಮಗೆ ಸ್ಪಂದಿಸ್ತಾ ಇಲ್ಲ, ನಮ್ಗೆ ಸೈಟ್ ಕೊಡ್ತಾ ಇಲ್ಲ. ಉದ್ದೇಶ ಏನಂದರೆ ನಾವು ಹೋರಾಟದಿಂದನೇ ನಾವು ಸೈಟ್ ತೊಗೋಬೇಕಂತ ತೀರ್ಮಾನ ಮಾಡಿದ್ದೀವಿ ಸ್ವಾಮಿ. ಇದಿಷ್ಟು ರೈತರ ಆಗ್ರಹವಾಗಿರುವಂಥದ್ದು. ಏನು ಸರ್ಕಾರ ಒಂದು ಕಡೆ ಹೇಳುತ್ತೆ ಮತ್ತು ನ್ಯಾಯಾಲಯವೇ ಹೇಳಿದೆ, ಆದೇಶವನ್ನು ಮಾಡಿದರೂ ಸಹ ಜಿಲ್ಲಾಡಳಿತ ಇಲ್ಲಿಯವರೆಗೆ ಏನು ಸಂತ್ರಸ್ತ ರೈತರಿಗೆ ನಿವೇಶನವನ್ನು ಹಂಚಿಕೆ ಮಾಡಿಲ್ಲ. ಹಾಗಾಗಿ ಕೂಡಲೇ ನಿವೇಶನವನ್ನು ಹಂಚಿಕೆ ಮಾಡಬೇಕು. ಹಾಗಾಗಿ ನಾವು ಈಗ 9ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಮಾಡ್ತಿದ್ದೇವೆ. ನಮ್ಮ ಹೋರಾಟ ಶಾಂತಿ ರೀತಿಯಲ್ಲಿ ನಡೆಯುತ್ತೆ. ಆದರೆ ಕೂಡಲೇ ನಮಗೆ 2 ಅಥವಾ ಕೆಲವೇ ದಿನಗಳಲ್ಲಿ ನಿವೇಶನವನ್ನು ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ 2 ವರ್ಷಗಳು ಕಳೀತಾ ಬಂದಿದ್ದಾವೆ. ಆದರೆ ಏನು ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ನೀಡಿದ ರೈತರಿಗೆ ಸರ್ಕಾರ ಏನು ಹೇಳಿದಂತೆ ನಿವೇಶನವನ್ನು ನೀಡಿಲ್ಲ. ನಿವೇಶನ ನೀಡೋದಕ್ಕೆ ವಿಳಂಬವನ್ನು ಮಾಡ್ತಿದ್ದಾರೆ ಅಂತೇಳಿ ಈಗ ರೈತರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಶಿವಮೊಗ್ಗದ ಸೋಗಾನೆ ಬಳಿ ಏನು ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ 2 ವರ್ಷಗಳು ಕಳೀತಾ ಬಂದಿದೆ. ಆದರೆ ಸರ್ಕಾರ ಆಗ ಹೇಳಿದಂತೆ ಏನು ರೈತರಿಗೆ ನಿವೇಶನವನ್ನು ಕೊಡಬೇಕಿತ್ತು. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ನಿವೇಶನವನ್ನು ಕೊಡಬೇಕಿತ್ತು. ಆ ನಿವೇಶನಕ್ಕೆ ಈಗಾಗಲೇ ಸಾಕಷ್ಟು ಅಡ್ಡಿಗಳು ಬಂದಿತ್ತು, ಕೋರ್ಟ್ನಿಂದ ಆದೇಶಗಳು ಆದರೂ ಸಹ ಇಲ್ಲಿಯವರೆಗೆ ನಮಗೆ ನಿವೇಶನಗಳನ್ನು ಕೊಟ್ಟಿಲ್ಲ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಇದೇ ತಿಂಗಳು 9ನೇ ತಾರೀಕು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಏನಕ್ಕೆ ಪ್ರತಿಭಟನೆ, ಏನು ಸ್ವರೂಪ ಇರುತ್ತೆ ಎಲ್ಲವನ್ನ ನಾನು ರೈತರ ಬಳಿ ಮಾತಾಡಿಸ್ತೇನೆ. ಸರ್, ಏನು ನಿಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿ. ನಾವು ಸುಮಾರು 2006-2007ರಲ್ಲಿ 800 ಎಕರೆ ಜಮೀನು ಕಳ್ಕೊಂಡಿದ್ವಿ. ಸುಮಾರು ರೈತರು ಒಂದು 400 ರೈತರುಗಳನ್ನು ಜಮೀನು ಕಳ್ಕೊಂಡಂಥ ಸಮಯದಲ್ಲಿ ಇಂದಿನ ಸರ್ಕಾರ ಏನು ಜಮೀನು ಕಳ್ಕೊಂಡಂಥ ಎಲ್ಲ ರೈತರಿಗೂ ಸಹ ನಿವೇಶನ 60 ನಿವೇಶನ ಕೊಡ್ತೀನಿ ಭರವಸೆ ಕೊಟ್ಟಿತ್ತು. ಆ ಭರವಸೆ ಆದ ನಂತರ ಒಂದು 34 ಎಕರೆ 9 ಗುಂಟೆ ಜಮೀನನ್ನು ಅದೇ ಸರ್ವೆ ನಂಬರ್ ಸೋಗಾನೆಯಲ್ಲೇ ಒಂದು ಲೇಔಟಿಗೆ ಅಂತೇಳಿ ಒಂದು ಜಾಗವನ್ನು ಖರೀದಿ ಮಾಡಿತು. ಖರೀದಿ ಮಾಡಿದಂಥ ಜಾಗದಲ್ಲಿ ಇನ್ನೇನು ನಮಗೆ ಹಂಚೋ ಟೈಮಲ್ಲಿ ನಮ್ಮ ಇಂದಿನ DC ಅವರು ಅದನ್ನು ಇಲ್ಲ, ನಾವು ರೈತರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬೇರೆ ಮಾಟ ಮಾಡಿದರು. ಅದ್ರ ವಿರುದ್ಧವಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಮೇಲ್ಮನವಿ ಸಲ್ಲಿಸಿದ್ವಿ. ಮೇಲ್ಮನವಿಯಲ್ಲಿ ನಮ್ಮ ನ್ಯಾಯಾಲಯವು ಸಹ ನಮ್ಮ ರೈತರ ಪರವಾಗಿ ಇಲ್ಲ, ಇದು ರೈತರ ಜಾಗ ಸಂಬಂಧಪಟ್ಟಂಗೆ ನಿಮಗೆ ಅದಕ್ಕೆ ಥರ ರೈಟ್ಸ್ ಇಲ್ಲ ಅಂತೇಳಿ ನಮ್ಗೆ ಆದೇಶ ಮಾಡಿತ್ತು. ಅದಾದ 2-3 ಆದೇಶ ತೊಗೊಂಡ್ಬಂದು ನಾವು ಕೊಟ್ಟರು ಸಹ ಯಾವುದೇ ಜಿಲ್ಲಾಧಿಕಾರಿ ಕೊಡದೇ ಇರೋದ್ರಿಂದ ನಾವು ಪರ್ಮನೆಂಟಾಗಿ ಅವರಿಗೆ ಸ್ಟೇನ್ ಹಾಕಿದ್ವಿ, ಅದು ಮಾಡಬಾರ್ದು ಅಂತೇಳಿ. ಅದಾದ ನಂತರ ಉದ್ಘಾಟನೆ ಮಾಡೋಕ್ಕೆ ಅಂತ ಏನು ಸರ್ಕಾರ ಮುಂದೆ ಬಂದಾಗ ನಾವು ಧರಣಿ ಕೂತ್ಕೊಂಡ್ವಿ. ಅವಾಗ ಸರ್ಕಾರ ಅವ್ರವ್ರು ಒಡಂಬಡಿಕೆ ಮಾಡ್ಕೊಂಡು 34 ಕೋಟಿ ನಾವು ಅವ್ರಿಗೆ ಕೊಡ್ತೀವಿ, ನೀವು ಸೈಟ್ ಹಂಚಿ ಅಂತೇಳಿ DC ಅವರಿಗೆ ಹೌಸಿಂಗ್ ಬೋರ್ಡ್ ಹಸ್ತಾಂತರ ಮಾಡಿದರು. ಹಸ್ತಾಂತರ ಮಾಡಿದಂಥ ಕಾಪಿನ ತೊಗೊಂಬಂದು ಹೈಕೋರ್ಟಿಗೆ ಅವರು ಸಹ ಸಬ್ಮಿಟ್ ಮಾಡಿದರು. ನಾವು ಸಬ್ಮಿಟ್ ಮಾಡಿ ಕೋರ್ಟ್ ಆದೇಶನ ಮಾಡ್ತೀವಿ. ಈಗ ಎಲ್ಲ ಹಸ್ತಾಂತರ ಆಗಿರೋದ್ರಿಂದ ಯಾವುದೇ ಥರದ ಸಮಸ್ಯೆ ಇಲ್ಲ, ರೈಟ್ ಹಂಚಬೇಕು 3 ತಿಂಗಳಿಗೆ ಅಂತೇಳಿ ಆದೇಶ ಮಾಡ್ತು. ಅದಾದರೂ ಸಹ ಉದಾಸೀನ ಮನೋಭಾವ ಈ DC ಅವ್ರು ಮಾಡಲಿಲ್ಲ. ಅದಾದಮೇಲೆ ಯಾರೋ ಪಬ್ಲಿಷ್ನವ್ರು ಯಾರೋ ಒಂದು ಸ್ಟೇ ತೊಗೊಂಡ್ರು ನಮ್ಮ ರೈತರ ಮೇಲೆ ಅಂತೇಳಿ DC ಅವರು ಇಲ್ಲ, ಇದನ್ನು ಯಾರೋ ನಿಮ್ಮ ಮೇಲೆ ಒಂದು ತಡೆಯಾಜ್ಞೆ ತಂದಿದ್ದಾರೆ, ಇದನ್ನು ನೀವು ವೆಕೇಟ್ ಮಾಡಿಸ್ಕೊಂಬಂದ್ರೆ 48 ಗಂಟೆ ನಿಮಗೆ ಸೈಟ್ ನಿವೇಶನ ಹಂಚ ನಾನು ಕ್ರಮ ತೊಗೋತೀವಿ ಅಂತ ಹೇಳಿದರು. ಆ ಸೈಟ್ ನಿವೇಶನ ಹಂಚೋಕ್ಕೆ ಕೊಡೋದ್ರಿಂದ ನಾವು ರೈತರು ಮತ್ತೆ ಹೋಗಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತೆರವುಗೊಳಿಸ್ಕೊಂಡು ತೊಗೊಂಬಂದು ಕೊಟ್ವಿ. ಈಗ ಕೊಟ್ಟು ಒಂದು 6-7 ತಿಂಗಳಾಗಿದೆ. ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಕೋರ್ಟ್ ಆದೇಶದ ಪ್ರಕಾರ ನೀವು 3 ತಿಂಗಳು ಸೈಟ್ ಹಂಚಬೇಕು ಅಂತೇಳಿ ಇಲ್ಲಿವರೆಗೂ ನಮ್ಮ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ತೊಗೊಂಡಿಲ್ಲ. ಅದನ್ನು ಜಿಲ್ಲಾ ಮಂತ್ರಿ ಗಮನಕ್ಕೆ ತಂದಿದ್ವಿ, ಮತ್ತು ನಮ್ಮ MP ಅವ್ರ ಗಮನಕ್ಕೆ ತಂದಿದ್ವಿ, MLA ಗಮನಕ್ಕೆ ತಂದಿದ್ವಿ, DC ಅವ್ರ ಗಮನಕ್ಕೆ ತಂದಿದ್ವಿ. ಅದ್ರ ಮಧ್ಯದಲ್ಲಿ ಒಂದು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ನಮ್ಮ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರನ್ನು ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲೂ ಸಹ ಅವ್ರದ್ದು 34 ಕೋಟಿ ಅದು ಇದು ಹೇಳ್ತಾರೆ. ನಾವು ಹೇಳ್ತೀವಿ ಇಲ್ಲ, 34 ಕೋಟಿ ನಿಮ್ಗೆ ಸಂಬಂಧ ಇಲ್ಲ, ಕೋರ್ಟ್ ಆದೇಶಕ್ಕೆ ನಾವು ನಿವೇಶನ ಹಂಚಿ ಅಂತ ನಾವು ಕೇಳ್ತೀವಿ. ಪ್ರಮುಖ ಬೇಡಿಕೆಗಳು ಏನು ನಮ್ಮದು ಸರ್, ನಮಗೇನು ಹೈಕೋರ್ಟ್ ಆದೇಶ ಪ್ರಕಾರ ಏನು ಅವತ್ತು ಮಾತಿನ ಪ್ರಕಾರ ನಮಗೆ ಏನು ನಮ್ಮ 400 ಜನ ಕುಟುಂಬಗಳಿದ್ದೀವಿ, ಅವರಿಗೆಲ್ಲ ನಿವೇಶನ ಹಂಚಬೇಕು. ಇಲ್ಲ ಅದರಲ್ಲಿ ನಾವು ಈಗ 9/10ಕ್ಕೆ 9ನೇ ತಾರೀಕು 10ನೇ ತಿಂಗಳಲ್ಲಿ ನಾವು ಈಗ ಗುರುವಾರ ದಿನ 10 ಗಂಟೆಗೆ ನಾವು ಉಗ್ರ ಪ್ರತಿಭಟನೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ವಿ. ಸರ್, ಪ್ರತಿಭಟನೆ ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಹೇಳಿ? ಸುಮಾರು 1000 ಜನ ಭಾಗವಹಿಸ್ತಾರೆ. ಅಲ್ಲಿ ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆದರೆ ನಿರಂತರ ನಮ್ಮದು ಹೋರಾಟ ಇದ್ದೇ ಇರುತ್ತೆ. ರೈತರದ್ದು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಆದರೆ ನಮ್ಮದು ಸರ್ಕಾರದ ವಿರುದ್ಧ ಅಲ್ಲ, ನಮಗೆ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿದ್ದಾರೆ, ಆಮೇಲೆ ಹೌಸಿಂಗ್ ಬೋರ್ಡ್ ಮಂತ್ರಿನೂ ಸ್ಪಂದಿಸಿದ್ದಾರೆ. ಆದರೆ ಇವರು ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಬರೀ ಪತ್ರ ಬರ್ಕೊಂಡು ಅವರು AC ಬರೆಯೋದು, AC ತಹಸೀಲ್ದಾರ್ಗೆ ಬರೆಯೋದು, ಕಾಲಹರಣ ಮಾಡ್ತಿದ್ದಾರೆ ವಿನಃ ಇದರಿಂದ ಹಿಂದಿನ ಸರ್ಕಾರ ಮಾಡಿದ್ದ ತಪ್ಪಿಗೆ ಹೈಕೋರ್ಟ್ ಈಗ ತೀರ್ಮಾನ ಆಗಿತ್ತು. ತೀರ್ಮಾನ ಆದಾಗ ನಾವು ಹೋರಾಟದ ಮುಖಾಂತರ
ಕೃಷ್ಣಪ್ಪ ಅವ್ರ ನೇತೃತ್ವದಲ್ಲಿ ಹಲವಾರು ಬಾರಿ ಮಂತ್ರಿಗಳಿಗೆಲ್ಲ ಪತ್ರ ಕೊಟ್ಟಿದ್ದೆ. ಅವರು ರೈತ ಹೋರಾಟಗಾರನ ಮಗನಾಗಿರೋದ್ರಿಂದ, ಬಂಗಾರಪ್ಪ ಅವ್ರ ಮಗನಾಗಿರೋದ್ರಿಂದ ನಮಗೆ ಸ್ಪಂದಿಸಿದ್ರೆ ಅಧಿಕಾರಿಗಳು ಅವ್ರಿಗೆ ಕ್ಲಾರಿಫೈ ಆಗಿ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಮತ್ತು ಹೌಸಿಂಗ್ ಬೋರ್ಡಿಂದು ನ್ಯಾಯಾಲಯದಲ್ಲಿ ಒಪ್ಕೊಂಡಿಲ್ಲ. ಅವರು ನಾವು ಹ್ಯಾಂಡ್ ಓವರ್ ಹಸ್ತಾಂತರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಅವರು ಹೇಳಿದ್ಮೇಲೆ ಈಗ ಅವರು ಸಬ್ಬು ಹೇಳ್ಕೊಂಡು ಅಧಿಕಾರಿಗಳಿಗೆ ವಿಳಂಬ ಮಾಡೋಕ್ಕೆ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ದುಡ್ಡು ಅದು ಇದಕ್ಕೆ ನಾವು ಹೊಣೆಗಾರಲ್ಲ. ನಮಗೇನಿದ್ರು ಅವರು ಹೈಕೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ, ನ್ಯಾಯಾಧೀಶರ ಎದುರಿಗೆ ಹೌಸಿಂಗ್ ಬೋರ್ಡ್ ಅವರು ಬಂದು ಇಡೀ ಡಿಪಾರ್ಟ್ಮೆಂಟೇ ಹೇಳ್ಕೊಂಡಿದ್ದಾರೆ, ನಾವು ಹಸ್ತಾಂತರ ಮಾಡಿದ್ದೀವಿ ಸರ್, ನಾವು ರೈತರಿಗೂ ನಮಗೂ ಸಂಬಂಧ ಇಲ್ಲ ಅಂತ. ಆದ್ದರಿಂದ ನಮಗೆ ಸೈಟ್ ಕೊಡಬೇಕು, ಹೋರಾಟ ನಿರಂತರ ಮಾಡೇ ಮಾಡ್ತೀವಿ, ಶಾಂತಿಯುತವಾಗಿ ಮಾಡ್ತೀವಿ, ಯಾರಿಗೂ ನಾವು ಧಿಕ್ಕಾರಕ್ಕೆ ಹೋಗಲ್ಲ, ಏನಿಲ್ಲ. ನಮಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು. ಜಿಲ್ಲಾಧಿಕಾರಿ ಜಿಲ್ಲಾ ನ್ಯಾಯಾಧೀಶ ಇದ್ದಂಗೆ ಅವ್ರು ಬಂದು ನಮಗೆ ಸೈಟ್ ಹಂಚಬೇಕು. ಅವ್ರು ಏನು ಮಾಡ್ತಾರೆ ಸರ್, ಗಡುವು ಕೊಡ್ತೀರಾ ಅಂತ ಏನಾದ್ರು ಸರ್ಕಾರಕ್ಕೆ ಇಷ್ಟು ದಿನದ ಒಳಗೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಏನಾದ್ರು ಗಡುವು ಕೊಡ್ತೀರಾ? ನಾವು ನಿರಂತರವಾಗಿ ಹೋರಾಟ ಮಾಡ್ತಿರ್ತೀವಿ. ನಾವು ಸುಮಾರು 18 ವರ್ಷ ಆಯಿತು ನಮ್ಮ ಭೂಮಿ ಕಳ್ಕೊಂಡು. ನಮಗೆ ಈ ಭೂಮಿನೂ ಇಲ್ಲ, ಇದು ಸೈಟ್ ಹಂಚಿದ ಸೈಟು ಇಲ್ಲ. ಹಿಂದಿನ ಸರ್ಕಾರ ಯಡಿಯೂರಪ್ಪನವರು ನೇರವಾಗಿ ಬಂದು ನಾಳೆ ಬೆಳಗ್ಗೆ ನಿಮ್ಗೆ ಹಂಚ್ಬಿಡ್ತೀವಿ ಅಂದರು. ಉದ್ಘಾಟನೆ ಮಾಡ್ಬೇಕಾದ್ರೆ ರಾಘವೇಂದ್ರ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇದುವರೆಗೂ ಸೈಟ್ ಕೊಟ್ಟಿಲ್ಲ. ನ್ಯಾಯಾಲಯ ತೀರ್ಪು ಬಂದರೂ ಸಹ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ, ನಮ್ಗೆ ಸೈಟ್ ಕೊಡ್ತಾ ಇಲ್ಲ. ಉದ್ದೇಶ ಏನಂದರೆ ನಾವು ಹೋರಾಟದಿಂದನೇ ನಾವು ಸೈಟ್ ತೊಗೋಬೇಕಂತ ತೀರ್ಮಾನ ಮಾಡಿದ್ದೀವಿ ಸ್ವಾಮಿ. ಇದಿಷ್ಟು ರೈತರ ಆಗ್ರಹವಾಗಿರುವಂಥದ್ದು. ಏನು ಸರ್ಕಾರ ಒಂದು ಕಡೆ ಹೇಳುತ್ತೆ, ಮತ್ತು ನ್ಯಾಯಾಲಯವೇ ಹೇಳಿದೆ, ಆದೇಶವನ್ನು ಮಾಡಿದರೂ ಸಹ ಜಿಲ್ಲಾಡಳಿತ ಇಲ್ಲಿಯವರೆಗೆ ಏನು ಸಂತ್ರಸ್ತ ರೈತರಿಗೆ ನಿವೇಶನವನ್ನು ಹಂಚಿಕೆ ಮಾಡಿಲ್ಲ. ಹಾಗಾಗಿ ಕೂಡಲೇ ನಿವೇಶನವನ್ನು ಹಂಚಿಕೆ ಮಾಡಬೇಕು. ಹಾಗಾಗಿ ನಾವು ಈಗ 9ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಮಾಡ್ತಿದ್ದೇವೆ. ನಮ್ಮ ಹೋರಾಟ ಶಾಂತಿ ರೀತಿಯಲ್ಲಿ ನಡೆಯುತ್ತೆ, ಆದರೆ ಕೂಡಲೇ ನಮಗೆ 2 ಅಥವಾ ಕೆಲವೇ ದಿನಗಳಲ್ಲಿ ನಿವೇಶನವನ್ನು ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.